ನಮಸ್ಕಾರ ಸ್ನೇಹಿತರೆ, ನಿಮಗೆ ಡಬಲ್ ಧಮಾಕ ಅಂತ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ 2,000 ಮಾತ್ರ ಜಮಾ ಆಗ್ತಿದೆ ಅಂತ ಅನ್ಕೊಂಡಿದ್ದೀರಾ? 20ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, 20ನೇ ಕಂತಿನ ಹಣ ಯಾವಾಗಿನಿಂದ ಬಿಡುಗಡೆ ಆಗ್ತಾ ಇದೆ? ಮೊದಲನೇದಾಗಿ ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ಹಣ ಬರ್ತಾ ಇದೆ ಅಂದರೆ ಅವರಿಗೆ 4,000 ಹಣ ಬಂದಂಗಾಗತ್ತೆ. ಈಗಾಗಲೇ ಯಾವ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ನಿಮಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾರಿಗೆ ಜಮಾ ಆಗಿಲ್ಲ ಅವರು ತಲೆ ಕೆಡಿಸ್ಕೊಳ್ಬೇಡಿ, ಡೆಫಿನೆಟ್ಲಿ ನಿಮಗೂ ಕೂಡ ಹಣ ಜಮಾ ಆಗುತ್ತೆ. ಅದು ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಯಾರಿಗೆ ಬರ್ತಾ ಇದೆ ಎಲ್ಲ ಕೂಡ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಟೋಟಲಿ 19 ಮತ್ತು 20ನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನು ತಿಳಿತಾ ಹೋಗೋಣ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಹೊಸ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದುಬಿಡ್ತೀವಿ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಈಗಾಗಲೇ ಆಲ್ರೆಡಿ ಬಿಡುಗಡೆ ಆಗಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. ಸುಮಾರು 30ರಿಂದ 40% ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ. ಇಂದು ಕೂಡ ಜಮಾ ಆಗಿದೆ. ನಿನ್ನೆ ಮೊನ್ನೆ 2-3 ದಿನ ಆಯಿತು. ಈಗ ಬಿಡುಗಡೆ ಆಗಿ ಸುಮಾರು 30%ರಿಂದ 35% ಕೂಡ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು. ಸುಮಾರು 1,22,00,000 ಫಲಾನುಭವಿಗಳಿದ್ರಿ. ಅದರ ಪೈಕಿ ಒಂದು 40ರಿಂದ 45 ಕೋಟಿ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ. ಇನ್ನು 70 ಕೋಟಿ ಫಲಾನುಭವಿಗಳಿಗೆ ಹಣ ಬರಬೇಕಾಗಿದೆ ಅಂತಕ್ಕಂತಹ ಮಾಹಿತಿ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅದೇನಿಲ್ಲ, ಈಗ 2-3 ದಿನಗಳಲ್ಲಿ ಕ್ಲಿಯರ್ ಮಾಡ್ತೇವೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಒಂದು ವಾರದಲ್ಲಿ ನಿಮಗೆ 19ನೇ ಕಂತಿನ ಹಣ ಕ್ಲಿಯರ್ ಆಗುತ್ತೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ನಮಗೆ ಜಮಾ ಆಗಿಲ್ಲ, ನಿಮಗೆ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದೆ ಆದರೆ, ನಿಮ್ಮ ಬ್ಯಾಂಕ್ ಅಕೌಂಟು ಚಾಲ್ತಿ ಇದ್ದಿದ್ದೇ ಆದರೆ, ನಾನು ಈಗಾಗಲೇ ಹೇಳಿದ್ದೀನಿ, ನಿಮ್ಮ ಮುಖ್ಯವಾಗಿ ಬ್ಯಾಂಕ್ ಅಕೌಂಟನ್ನು ಚಾಲ್ತಿಗೊಳಿಸಿ ಅಮೌಂಟನ್ನು ಟ್ರಾನ್ಸಾಕ್ಷನ್ ಮಾಡಿಸಿಲ್ಲಪ್ಪ ಅಂದರೆ ನಿಮ್ಮ ಡೆಡ್ ಅಕೌಂಟ್ ಅಂತ ಆಗಿರುತ್ತೆ, ಅದನ್ನು ವಾಪಸ್ಸಾಗಿ ರೀಓಪನ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಬೇಕಾದರೆ ಹಿಂದಿನ ವಿಡಿಯೋಗಳನ್ನು ಚೆಕ್ ಮಾಡ್ಕೊಳ್ಳಿ, ಆವಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಇನ್ನು ನಿಮಗೆ ಬೇರೆ ಪ್ರಾಬ್ಲಮ್ ಇದ್ದರೂ ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಮೆಸೇಜ್ ಮಾಡ್ಬೋದು. ಇನ್ನು 19ನೇ ಕಂತಿನ ಹಣ ಜಮಾ ಆಗಿದ್ದೆ ಆದರೆ ಡೆಫಿನೆಟ್ಲಿ ಮುಂದಿನ ಎಲ್ಲ ಕಂತುಗಳು ಕೂಡ ಜಮಾ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಂದು 19ನೇ ಕಂತಿನ ಹಣ ನೀವು ಪಡ್ಕೊಳ್ಳೇಬೇಕು. ಓಕೆನಾ? ಇದಾದರೆ ನಿಮಗೆ ಇನ್ನು 20ನೇ ಕಂತಿನ ಹಣದ ಬಗ್ಗೆ ನಾವು ಬಂದುಬಿಡೋಣ. 19ನೇ ಕಂತಿನ ಹಣ ಅಂತೂ ಈ ವಾರದಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ. ಪೂರ್ತಿಯಾಗಿ ಈ ವಾರ ಜಮಾ ಆಗ್ತಾನೆ ಇರುತ್ತೆ. ಇನ್ನು 20ನೇ ಕಂತಿನ ಹಣದ ಬಗ್ಗೆ ನಾವು ಮಾತನಾಡೋದಾದರೆ, ವೀಕ್ಷಕರೇ, ಈ ಒಂದು 20ನೇ ಕಂತಿನ ಹಣ ಕೂಡ 2,500 ಕೋಟಿ ಬಿಡುಗಡೆ ಆಗ್ತಾ ಇದೆ ಅಂತೆ. ಯಾಕಂದರೆ 4 ಕಂತುಗಳು ಪೆಂಡಿಂಗ್ ಉಳಿದಂಗೆ ಆಗುತ್ತೆ. ಹೀಗಾದರೆ ಸರ್ಕಾರಕ್ಕೆ ಮತ್ತಷ್ಟು ಹೊರೆ ಬೀಳುತ್ತೆ. ಈಗಾಗಲೇ 3 ಕಂತುಗಳು ಕೊಡಬೇಕಾಗಿತ್ತು, ಅದಕ್ಕೋಸ್ಕರ ಹಣವನ್ನು ಕೊಡ್ಲಿಕ್ಕೆ ಆಗಿದ್ದಿಲ್ಲ, ಹಣವನ್ನು ಹೊಂದಾಣಿಕೆ ಮಾಡಲಾಗ್ತಾ ಇತ್ತು. ಇನ್ನು ಮತ್ತೊಂದು ಮೇ ಕೂಡ ಮುಗಿತಾ ಬಂದಿದೆ. ಇನ್ನು ಮೇ ತಿಂಗಳದು ಕೂಡ ಸೇರ್ಪಡೆ ಮಾಡಿದ್ರೆ 4 ಕಂತುಗಳಾಗುತ್ತೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಟೋಟಲು 19, 20, 21, 22 ಕಂತುಗಳನ್ನು ಕೊಡಬೇಕಾಗಿತ್ತು ಸರ್ಕಾರ. ಅದಕ್ಕೋಸ್ಕರ ಅಷ್ಟೊಂದು ಹೊರೆ ಬೀಳತ್ತಲ್ವಾ, ಅಷ್ಟೊಂದು ಹೊರೆ ಬೇಡ ಅಂತ ಹೇಳಿಬಿಟ್ಟು ಇನ್ನು 2 ಕಂತುಗಳನ್ನಾದರೂ ಹಾಕಲಿಕ್ಕೆ ಸರ್ಕಾರ ಸಿದ್ಧ ಆಗಿದೆ. 2,500 ಕೋಟಿ ಆಲ್ರೆಡಿ ಬಿಡುಗಡೆ ಆಗಿತ್ತು, ಅದನ್ನ ಈಗ 19ನೇ ಕಂತಿನಲ್ಲಿ ಜಮಾ ಮಾಡ್ತಾ ಇದ್ದಾರೆ. ಇನ್ನು 2,500 ಕೋಟಿ ಹಣವನ್ನು ಫಂಡನ್ನು ರಿಲೀಸ್ ಮಾಡ್ಕೊಳ್ತಾ ಇದೆ ರಾಜ್ಯ ಸರ್ಕಾರ. ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅದನ್ನು ರಿಲೀಸ್ ಮಾಡಿಕೊಂಡು 20ನೇ ಕಂತಿನ ಹಣ ಜಮಾ ಮಾಡ್ತವೆ ಅಂತ ಅನಿಸಿಕೆಯನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಹಾಗಾದರೆ ಯಾವಾಗ ನಿಮಗೆ ಈ ಒಂದು ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಬರುತ್ತೆ ಅಂತ ನೀವು ಕೇಳ್ಬೋದು. ಯಾಕಂದರೆ ಈಗಾಗಲೇ ಬಹಳಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ, ಕಾಯ್ತಾ ಇರ್ತಾರೆ. ಮಕ್ಕಳ ಶಾಲಾ ಫೀಸ್ಗಳನ್ನು ಕಟ್ಟಲಿಕ್ಕೆ, ವಿದ್ಯಾಭ್ಯಾಸಕ್ಕಾಗಿ ಕಾಯ್ತಾ ಇರ್ತಾರೆ. ಈ ಒಂದು ಹಣವನ್ನು ಅವರ ಒಂದು ಶಾಲೆ ಫೀಸ್ಗಳನ್ನು ಕಟ್ಟಬೇಕು, ಅಥವಾ ಅವರಿಗೆ ಬ್ಯಾಗ್ಗಳನ್ನಾಗಿರಲಿ ಬುಕ್ಸ್ಗಳನ್ನಾಗಿರಲಿ ಖರೀದಿ ಮಾಡಿ ಕೊಡಬೇಕು. ಯಾಕಂದರೆ ಈಗ ಮುಂದಿನ ತಿಂಗಳು ಜೂನ್ ಅಲ್ವಾ, ಎಲ್ಲ ಶಾಲಾ ಕಾಲೇಜುಗಳು ಸ್ಟಾರ್ಟ್ ಆಗ್ತವೆ. ಅಂಥ ಸಂದರ್ಭದಲ್ಲಿ ಈ ಒಂದು ಹಣ ಬಹಳ ಮುಖ್ಯವಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇರತಕ್ಕಂಥದ್ದು. ಇದಕ್ಕೇ ಬಹಳಷ್ಟು ಮಹಿಳೆಯರು ಕೂಡ ಇದ್ರ ಬಗ್ಗೆ ಕಮೆಂಟ್ ಕೂಡ ಮಾಡಿದ್ದಾರೆ. ಹಾಗಾಗಿ ಇನ್ನೂ 2,000 ಜಮಾ ಮಾಡಿದ್ರೆ ಮತ್ತಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗುತ್ತೆ. ಮಹಿಳಾ ಸಬಲೀಕರಣಕ್ಕಾಗಿ ಈ ಒಂದು ಯೋಜನೆ ಜಾರಿ ಮಾಡಿರ್ತಕ್ಕಂಥದ್ದು ಮತ್ತಷ್ಟು ಹೆಲ್ಪ್ ಆಗುತ್ತೆ. ಆದಷ್ಟು ಸರ್ಕಾರಕ್ಕೆ ನಮ್ಮ ಮನವಿ ಕೂಡ ಇರುತ್ತೆ. ಖುದ್ದಾಗಿ ಸರ್ಕಾರವೇ ಹೇಳಿದೆ, ಈ ಮುಂದಿನ ವಾರದಲ್ಲಿ ನಿಮಗೆ 20ನೇ ಕಂತಿನ ಹಣ ಕೂಡ ಬರುತ್ತೆ. ಓಕೆನಾ? ಈಗ 19ನೇ ಕಂತಿನ ಹಣ ಈ ವಾರದಲ್ಲಿ ಕ್ಲಿಯರ್ ಆದರೆ 20ನೇ ಕಂತಿನ ಹಣ ಮುಂದಿನ ವಾರದಲ್ಲಿ. ಟೋಟಲಿ ಈ ಒಂದು ಮೇ ಎಂಡ್ ಒಳಗಾಗಿ ನಿಮಗೆ 2 ಕಂತುಗಳು ಮಾತ್ರ ಸಿಗುತ್ತೆ. ನಿಮಗೆ 3 ಕಂತು ಅಥವಾ 4 ಕಂತುಗಳು ಸಿಗೋದಿಲ್ಲ. 2 ಕಂತುಗಳು ಮಾತ್ರ. ಈಗ ಟೈಮ್ ಕಡಿಮೆ ಇದೆ, ಇನ್ನೇನು 10 ದಿನ 7-8 ದಿನ ಅಷ್ಟೇ ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ 2 ಕಂತುಗಳನ್ನು ಮಾತ್ರ ಹಾಕ್ಲಿಕ್ಕೆ ಸಾಧ್ಯ ರಾಜ್ಯ ಸರ್ಕಾರ. ನೆಕ್ಸ್ಟು ಜೂನ್ನಲ್ಲಿ ನಾವು 2 ಕಂತುಗಳನ್ನು ಪಡ್ಕೊಳ್ಬೋದು. ಓಕೆನಾ? ಇಷ್ಟು ನಿಮಗೆ ಈ ಒಂದು 19 ಮತ್ತು 20ನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಇತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಷ್ಟು ಅಲ್ಲಿಸ್ತೀನಿ. ಬಾಯ್ ಬಿಡಿ ಫ್ರೆಂಡ್ಸ್.